ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತು ನೋಡಿ ಭೋಪಾಲಲ್ಲಿ ಸೈಟ್ ಸೀನ್ ಬೆಳಿಗ್ಗೆ ಎಲ್ಲ ನೋಡಿಕೊಂಡು ರಾತ್ರಿ ಸ್ಟ್ರೀಟ್ ಫುಡ್ಡಿಗೆ ಬಂದಿದ್ದೀವಿ. ಈ ಥರ ಇನ್ನೊಂದು 2-3 ಪ್ಲೇಸಲ್ಲಿ ಸಹ ಇದೆ. ಸೇಮ್ ತಿಂಡಿನೇ ಸಿಗುತ್ತೆ. ಅದರಲ್ಲಿ ಇದು ಒಂದು. ನಾನು ಹೇಗೆ ಇಂದೋರ್ದು ಸ್ಟ್ರೀಟ್ ಫುಡ್ ಏನು ತೋರಿಸಿದ್ನಲ್ವಾ ಅದೇ ಥರ ಇದು ಸಹ. ಅದು ಇನ್ನೂ ತುಂಬ ದೊಡ್ಡದು. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಒಂದ್ಸಲ ನೋಡಿ. ಅದು ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಅಷ್ಟೇ ವೆರೈಟಿನೂ ಇದಾವೆ. ಅದರಲ್ಲಿ ಯಾವುದು ಬೆಸ್ಟು, ಯಾವುದು ವೆರೈಟಿ ಇರೋದನ್ನೇ ನಾವು ಟ್ರೈ ಮಾಡಿ ತೋರಿಸಿರೋದು. ಹಾಗೆ ನೋಡಿ ಮಧ್ಯಪ್ರದೇಶ, ಇಡೀ ಮಧ್ಯಪ್ರದೇಶ ಬಂತು ಈ ಸ್ಟ್ರೀಟ್ ಫುಡ್‌ಗೆ ತುಂಬಾನೇ ಫೇಮಸ್ಸು. ಹೇಗೆ ಡೆಲ್ಲಿ ಹಾಗೆ ಲಕ್ನೋ ಹೇಗನೋ ಮಧ್ಯಪ್ರದೇಶ ಸಹ ಅಷ್ಟೇನೆ. ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು. ಬಾಪು ಕಿ ಕುಟಿಯಾ ಅಂತ ಒಂದು ವೆಜ್ ರೆಸ್ಟೋರೆಂಟು. ಅಲ್ಲಿ ನೋಡಿ ಥಾಲಿ ತುಂಬ ಚೆನ್ನಾಗಿರುತ್ತೆ. ನೀವು ಇನ್ ಕೇಸು ಭೋಪಾಲಿಗೆ ಹೋದರೆ ಅಲ್ಲಿ ನೀವು ಊಟಕ್ಕೆ ಹೋಗ್ಬೋದು, ಚೆನ್ನಾಗಿದೆ. ನೋಡಿ ಫುಡ್ ಕ್ವಾಲಿಟಿನೂ ಚೆನ್ನಾಗಿತ್ತು. ಒಂದು ಥಾಲಿ ತೊಗೊಂಡಿದ್ದೀವಿ ನಾವು. 2 ಕರಿ ಕೊಡ್ತಾರೆ, 1 ದಾಲ್ ಕೊಡ್ತಾರೆ, ಜೀರಾ ರೈಸ್ ಕೊಡ್ತಾರೆ, ಆಮೇಲೆ 1 ಜಾಮೂನು, ಆಮೇಲೆ ಮೊಸರು ರಾಯ್ತ. ಚಪಾತಿ ಅಂತೂ ಎಷ್ಟು ಸ್ಮೂತಾಗಿತ್ತು ಅಂತಂದರೆ ಅಷ್ಟು ಸ್ಮೂತಾಗಿದ್ವು. ಆಮೇಲೆ 1 ಬೌಲ್ ಸಲಾಡ್ ಕೊಡ್ತಾರೆ. ಸಲಾಡ್ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ಲು ದೊಡ್ಡದಾಗಿ 1 ಬೌಲ್ ಕೊಡ್ತಾರೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಇದು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಭೋಪಾಲಲ್ಲಿ ಎಲ್ಲ ನೋಡ್ಕೊಂಡು ಆದಮೇಲೆ ಲಾಸ್ಟು ಸ್ಟ್ರೀಟ್ ಫುಡ್ಡಿಗೆ ಬಂದಿದ್ದೀವಿ. ಹಾಕರ್ಸ್ ಕಾರ್ನರ್ ಅಂತ ಇದು. ನಮ್ಮ ಬೆಂಗಳೂರಲ್ಲಿ ಹೆಂಗೆ ವಿ ಪುರಂ ಸ್ಟ್ರೀಟ್ ಫುಡ್ ಥರನೇ ಇದು ಇಲ್ಲಿ ಅಷ್ಟೇ ಸ್ಟ್ರೀಟ್ ಫುಡ್ಡು. ಒಂದೇ ಕಡೆ ಫುಲ್ ಮಾಡಿದ್ದಾರೆ. ಓಕೆ ಭಯ್ಯ, ಥ್ಯಾಂಕ್ ಯು. ನೋಡಿ ಫೈನಲಿ ದಾಲ್ ಬಾಫ್ಲಾ ಥಾಲಿ ಬಂತು. ಇದೆ ನೋಡಿ, ಇಲ್ಲಿ ಮಧ್ಯಪ್ರದೇಶಲ್ಲಿ ಫೇಮಸ್ಸು ದಾಲ್ ಬಾಫ್ಲಾ ಅಂತ ಅಂದ್ಬಿಟ್ಟು. ಇದನ್ನು ಆ್ಯಕ್ಚುಲಿ ಇದು ಗೋಧಿ ಹಿಟ್ಟು. ಇದನ್ನು ರೌಂಡ್ ಮಾಡಿ ಬಾಯ್ಲ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಅಥವಾ ಗೀಯಲ್ಲಿ ಫ್ರೈ ಮಾಡ್ತಾರೆ, ಇದಕ್ಕಂತಾರೆ. ಆಮೇಲೆ ಇದು ನೋಡಿ ದಾಲ್ ಇದು. ಆಮೇಲೆ ಇದೊಂದು ಕರಿ ಇದೆ, ಇದು ಬಟಾಣಿ ಮತ್ತು ಏನೋ ಮಿಕ್ಸ್ ಇದೆ. ಇದು ಕಡಿ, ಇದು ನೋಡಿ ಕಡಿ. ಇಲ್ಲೊಂದಿಷ್ಟು ರಾಯ್ತ ಕೊಟ್ಟಿದ್ದಾರೆ. ಇಲ್ಲಿ ಇದು ಪಿಕಲ್ ಇದೆ. ಇದೊಂದು ಲಡ್ಡು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ, ಟ್ರೈ ಮಾಡಿ. ಇದನ್ನು ತಿನ್ನೋದು ಯಾವ ರೀತಿ ಗೊತ್ತಾ, ಕೇಳಿದ್ವಿ ನಾವು, ಯಾಕಂದರೆ ನಮ್ಗೆ ಗೊತ್ತಿಲ್ವಲ್ಲ. ಇನ್ನೇನಿಲ್ಲ, ಈ ಥರ ಮಾಡಿ ಎಲ್ಲ ಕಡಿ ಮತ್ತು ದಾಲ್ ಮಿಕ್ಸ್ ಮಾಡಿಕೊಂಡು ತಿನ್ನೋದಂತೆ. ಈ ಥರ ನೋಡಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂಥರ ಬೇರೆ ಟೇಸ್ಟೇ ಬರುತ್ತೆ. ಚೆನ್ನಾಗಿದೆ, ಟೇಸ್ಟ್ ಒಂಥರ ಚೆನ್ನಾಗಿದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಇದು ಪೂರ ಥಾಲಿ ಥರ ಒಂದು ಸ್ವೀಟು ಲಡ್ಡುನು ಕೊಟ್ಟಿರ್ತಾರೆ. ರವೆ ಮತ್ತು ಕೊಬ್ಬರಿ ಮಿಕ್ಸ್ ಇದೆ, ಚೆನ್ನಾಗಿದೆ. ಬಟ್ ಇಷ್ಟು ತಿನ್ನೋಕ್ಕಾಗಲ್ಲ ಒಬ್ಬರಿಗೆ, ಅಷ್ಟು ಹೆವಿ ಇರುತ್ತೆ. ಇದು ಫುಲ್ ಮೀಲ್ಸ್ ಥರ. ಇದು ಇಲ್ಲಿ ಮೀಲ್ಸ್ ಅಂದರೆ ನಮ್ಮ ಕಡೆ ಅನ್ನ ಸಾಂಬಾರು ರಸಮ್ ಒಂದು ಚಪಾತಿ ಯಾವ ಥರನೋ ಆ ಥರ ಇದು ಫುಲ್ ಮೀಲ್ಸ್ ಥರ. ಒಂದು ಥಾಲಿ ಫುಲ್ಲು. ಬನ್ನಿ, ನೆಕ್ಸ್ಟ್ ಐಟಮು ದಹಿ ವಡ ತೊಗೊಂಡಿರೋದು. ಆಮೇಲೆ ಇಲ್ಲೆಲ್ಲ ನೋಡ್ತಿರ್ಬೋದು, ಈ ಕಾಂಪೌಂಡ್ ಫುಲ್ಲು ಫುಡ್ ಕೌಂಟ್ ಥರ ಎಲ್ಲ ಮಾಡಿದ್ದಾರೆ. ಬಟ್ ಈ ಖಾಲಿ ನಾವು ಬೇಗ ಬಂದಿದ್ದೀವಿ, ಆಮೇಲೆ ನಿಮ್ಗೆ ತೊಗೊಳಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ದಾಲ್ ಬಾಟಿ ಎಲ್ಲರೂ ಆಗಲೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀವಿ. ಇದೇಗಿದೆ ನೋಡೋಣ ಇರಿ. ಇಲ್ಲಿ ಮೊಸರು ಮಾತ್ರ ಚೆನ್ನಾಗಿರುತ್ತೆ, ಸ್ವೀಟಾಗಿ. ವಡನೂ ಚೆನ್ನಾಗಿದೆ. ಅದ್ರ ಮೇಲೆ ಸಣ್ಣ ಸೇವ್ ಹಾಕಿದ್ದಾರೆ, ತುಂಬ ನೈಸ್ ಬರುತ್ತಲ್ಲ ಆ ಸೇವ್ ಹಾಕಿದ್ದಾರೆ. ಒಂಥರ ಹುಳಿ ಸ್ವೀಟು ಚೆನ್ನಾಗಿದೆ. ನೋಡಿ ಇವಾಗ ನೆಕ್ಸ್ಟು ಪಾವ್ ಭಾಜಿ ತೊಗೊಂಡಿದ್ದೀವಿ. ಇದ್ರ ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ.
ನೋಡಿ ಒಂದಾದ್ಮೇಲೆ ಒಂದು ತಗೊಳ್ತಾನೆ ಇದ್ದೀವಿ. ಯಾವ್ದು ತಿನ್ನೋದೋ ಯಾವ್ದು ಬಿಡೋದೋ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದಿದೆ. ಬಟರ್ ಹಾಕಿದ್ದಾರೆ, ಬಾಜಿ ಇದೆ, ಸ್ವಲ್ಪ ಸಲಾಡು ಚಟ್ನಿ ಕೊಟ್ಟಿದ್ದಾರೆ. ಪಾವು ಸ್ಮೂತ್ ಆಗಿದ್ದಾವೆ, ಬಟರ್ ಹಾಕಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ಓಕೆ, ಚೆನ್ನಾಗಿದೆ. ಟಿಶ್ಯೂ ಪೇಪರ್ ಮೇಲೆ ಈಗ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಐಟಮ್ ನೋಡಿ, ಇದು ಕಾಸ್ತಾ ಅಂತ ಇಲ್ಲಿದೆ ನೋಡಿ. ಕಾಸ್ತಾ ಅಂತ ಇಲ್ಲಿ ನೋಡ್ತಿರ್ಬೋದು, ಇದೇ ಕಾಸ್ತಾ. ನೀವು ನೋಡಕ್ ಒಂಥರ ಫ್ಲಾಟ್ ಸಮೋಸ ತರ ಕಾಣಿಸುತ್ತೆ, ಬಟ್ ಸಮೋಸ ಅಲ್ಲ, ಕಾಸ್ತಾ ಅಂತಾರೆ ಇಲ್ಲಿ. ಅದನ್ನ ಸ್ವಲ್ಪ ಚೂರು ಮಾಡಿ ಅದ್ರ ಮೇಲೆ ಮೊಸರು ಹಾಕಿ, ಆಮೇಲೆ ಈರುಳ್ಳಿ ಟೊಮೊಟೊ ಹಾಕಿದ್ದಾರೆ, ಆಮೇಲೆ ಸೇವ್, ಅದೇ ಚಿಕ್ಕ ಸೇವ್, ಓಕೆ, ಅದೇ ಚಟ್ನಿ ಹಾಕಿದ್ದಾರೆ, ಸ್ವೀಟ್ ಚಟ್ನಿ ಥರ ಮಿಕ್ಸ್ ಮಾಡಿ ಚೆನ್ನಾಗಿದೆ. ಕ್ರಿಸ್ಪಿ ಮೊಸರುದು ಕೂಲ್, ಆಮೇಲೆ ಖಟ್ಟ ಮಿಠ ಚಟ್ನಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಂದರೆ ನಾವೆಲ್ಲ ಈ ಥರ ಚಾಟ್ಸೇ ಇಷ್ಟ ಆಗುತ್ತೆ ಇಲ್ಲೆಲ್ಲ ಮಾತ್ರ. ಈ ಕಡೆ ಬೆಳಗ್ಗೆನೆ ಕಚೋರಿ, ಸಮೋಸ, ಪೋಹ, ಆಮೇಲೆ ಜಿಲೇಬಿ ಇಲ್ಲದೆ ಇವ್ರದ್ದು ಬ್ರೇಕ್ಫಾಸ್ಟ್ ಆಗಲ್ಲ. ಆಮೇಲೆ ಮಧ್ಯಾಹ್ನ ಲಂಚು ಅಷ್ಟೇ, ಡಿನ್ನರ್ಗೂ ಅಷ್ಟೇ ಅದೇ ಮೆನು, ತಿರ್ಗಾ ಅದೇ ಮೆನು ಇರುತ್ತೆ. ಬಟ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂಥರ ನೋಡಿ ಬೆಡಾಯಿ ಅಂತಂದಿದ್ದು, ಬಟ್ ಇದು ಆ ಕಡೆ ಕಚೋರಿ ಅಲ್ಲ, ಆ ಕಡೆ ಸಮೋಸ ಅಲ್ಲ, ಆ ಥರ ಇದೆ. ಬಟ್ ಏನು ಟೇಸ್ಟ್ ಇದೆ, ನಾನು ಹೇಳಿದ್ನಲ್ವ ಇಲ್ಲಿ ಏನೇನೋ ವೆರೈಟಿ ಚಾಟ್ಸು. ಆಗಲೇ ಜನ ನೋಡಿ ನಾವು ಬಂದಾಗ ಖಾಲಿ ಇತ್ತು, ಇನ್ನೂ ಬರ್ತಾನೆ ಇದ್ದಾರೆ. ಇದಕ್ಕೊಂದು ಚಟ್ನಿ ಕೊಟ್ಟಿದ್ದಾರೆ. ಒಳಗಡೆ ಸ್ಟಫ್ ಏನೋ ಇಲ್ಲ ಆಕ್ಚುಲಿ ನೋಡಿ. ಈ ಥರ ಹಿಟ್ಟಲ್ಲೇ ಏನೋ ಎಳ್ಳು ಏನೋ ಹಾಕಿ ಫ್ರೈ ಮಾಡಿದ್ದಾರೆ, ಪೂರಿ ಥರ. ಧನಿಯಾ ಹಾಕಿದ್ದಾರೆ, ಬಟ್ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಕರಮ್ ಅಂತ. ಚಟ್ನಿ ಹಚ್ಕೊಂಡು ತಿನ್ಬೇಕು, ಬರೀದೆ ಅದರಲ್ಲಿ, ಯಾಕಂದ್ರೆ ಸ್ಟಫ್ ಏನೂ ಇಲ್ಲ. ಒಟ್ಟಿನಲ್ಲಿ ವೆರೈಟಿ ಏನೇನೋ ಇದೆ, ಎಲ್ಲಾನು ಟ್ರೈ ಮಾಡೋಕ್ಕಾಗಲ್ಲ. ಎಲ್ಲ ಒಂದೊಂದು ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ, ಏನೋ ಮಂಗೋಡೆ ಅಂತಂದ್ಬಿಟ್ಟು, ಬಟ್ ಒಂಥರ ಪಕೋಡ ಥರ ಇದೆ, ಚಿಕ್ಕ ನಾವೇನು ಪಕೋಡ ಅಂತೀವಲ್ಲ ಆ ಥರ ಇದೆ. ಬಟ್ ಗ್ರೀನ್ ಕಲರ್ ಇದೆ, ಅದ್ರ ಮೇಲೆ ಚಟ್ನಿ ಹಾಕ್ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ. ಇದೆ, ಇದರಲ್ಲೂ ಧನಿಯಾ ಹಾಕಿದ್ದಾರೆ. ಇಲ್ಲಿ ಎಲ್ಲರಲ್ಲೂ ಧನಿಯಾ ಚೆನ್ನಾಗಿ ಹಾಕ್ತಾರೆ, ಯಾಕಂದ್ರೆ ಡೈಜೆಷನ್ ಚೆನ್ನಾಗಿ ಆಗಲಿ ಅಂತ. ನೆಕ್ಸ್ಟ್ ಲಾಸ್ಟು ಜಿಲೇಬಿ. ಇಲ್ಲಿ ಎಲ್ಲಿ ಹೋದ್ರೂ ಬಿಸಿ ಕೇಳಿದಾಗ ಮಾಡಿ ಕೊಡ್ತಾರೆ ಜಿಲೇಬಿ. ಚೆನ್ನಾಗಿದೆ, ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮೇಲೆ ಕ್ರಿಸ್ಪಿ ಇದೆ, ಒಳಗಡೆ ಜ್ಯೂಸಿ ಇದೆ, ಚೆನ್ನಾಗಿದೆ.